ಹಾಯ್ ಇಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ ಕಾಂತಾರ ಚಾಪ್ಟರ್ 1 ಮೊದಲನೆಯ ಸಾಂಗ್ ರಿಲೀಸ್ ಆಗಿದೆ. ಸೊ ಈ ಒಂದು ಸಾಂಗ್ ಬಂದ್ಬಿಟ್ಟು ಆಡಿಯೋ ಸಾಂಗು. ಸೊ ನನಗೇನು ಅನ್ನಿಸ್ತು, ಏನು ಕತೆ, ಇನ್ನೊಂದು ಸಾಂಗ್ ಏನಾದರೂ ರಿಲೀಸ್ ಆಗುತ್ತಾ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಈ ಒಂದು 4 ದಿನದ ಗ್ಯಾಪಲ್ಲಿ ಒಂದು ಅಟ್ಲೀಸ್ಟ್ 2 ಸಾಂಗ್ ರಿಲೀಸ್ ಮಾಡಿಲ್ಲ ಅಂದರೂ 1 ಸಾಂಗ್ ಆದರೂ ರಿಲೀಸ್ ಮಾಡ್ತಾರೆ ಅಂತ. ಬಟ್ ನಾವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಸೊ ವಿಡಿಯೋ ಫಾರ್ಮೇಟಲ್ಲಿ ಒಂದು ಸಾಂಗ್ ಬರುತ್ತೆ ಲಿರಿಕಲಲ್ಲಿ ಅಂತ. ಬಟ್ ಆದರೆ ಈಗ ಬಂದಿರುವಂಥದ್ದು ಆಡಿಯೋ. ತುಂಬ ಜನ ಈ ಒಂದು ಸಾಂಗ್ನ ಒಂದು ಪೋಸ್ಟರ್ ರಿಲೀಸ್ ಆದಮೇಲೆ ಬ್ರಹ್ಮಕಲಶ ಸಾಂಗ್ದು, ಸೊ ಬ್ರದರ್ ಎಷ್ಟು ಗಂಟೆ ಅಂತ ತುಂಬ ಕೂಡ ಜನ ಮೆಸೇಜ್ ಮಾಡಿದ್ರಿ. ಆ್ಯಂಡ್ ನಾವು ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೀವಿ ಒಂಬಾಳೆ ಫಿಲ್ಮ್ಸಲ್ಲಿ ಇದು ಸಾಂಗ್ ಸಿಗ್ತಾ ಇಲ್ಲ ಅಂತಲೂ ಕೂಡ ಮೆಸೇಜ್ ಮಾಡಿದ್ರಿ. ಸೊ ಇದು ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಷನ್ ತುಂಬಾ ಆಯಿತು. ಏನಿದು ಆಡಿಯೋ ಸಾಂಗ್ ಬಿಟ್ಟಿದ್ದಾರಾ ಇಲ್ವಾ ಅಥವಾ ಏನು ಕತೆ ಅಂತ. ಬಟ್ ಯಾರೋ ಒಬ್ರು ನನಗೆ ಲಿಂಕ್ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಸ್ಪಾಟಿಫೈಯಲ್ಲಿ ಬಿಟ್ಟಿದ್ದಾರೆ ನೋಡಿ ಅಂತ. ಸೊ ನಾನು ಕೂಡ ಸಾಂಗ್ ಕೇಳಿದೆ. ಫಸ್ಟು ನಾನು ಸಾಂಗ್ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಆಮೇಲೆ ಅದ್ರ ಬಗ್ಗೆ ಏನೇನೋ ವಿಚಾರ ತಿಳಿಸ್ಕೊಡ್ತೀನಿ. ಸಾಂಗ್ ಅಂತೂ ಎಕ್ಸ್ಟ್ರೀಮ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸಾಂಗು ಆ್ಯಕ್ಚುಲಿ ಆಡಿಯೋ ಬಿಟ್ಟಿರೋದು ಇನ್ನೂ ಒಂದು ರೀತಿಯಲ್ಲಿ ಚೆನ್ನಾಗಿ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಈ ಸಾಂಗನ್ನು ಯಾರ್ಯಾರೆಲ್ಲ ಒಂದು ಇಯರ್ಫೋನ್ ಯೂಸ್ ಮಾಡಿಕೊಂಡು ಅಥವಾ ನೀವು ಕಿವಿಲಿ ಹಾಕ್ಕೊಂಡು ಯಾರ್ಯಾರು ಕೇಳಿದ್ರೆ ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಕಣ್ಣು ಮುಚ್ಕೊಂಡು ಈ ಸಾಂಗ್ನ ಕೇಳಿ, ಒಂದು ರೀತಿಯಲ್ಲಿ ನಿಜವಾಗ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗೇ ಆಗುತ್ತೆ ನಿಮ್ಮ ಬಾಡಿಲಿ. ಸೊ ಇದು ನಾನು ಕೂಡ ಫೀಲ್ ಮಾಡಿದ್ದೀನಿ. ಒಂದು ರೀತಿಯಲ್ಲಿ ಇನ್ನೇನಾದರೂ ವಿಡಿಯೋ ಫಾರ್ಮೆಟಲ್ಲಿ ಬಿಟ್ಟಿದ್ರೆ ಸೊ ಈ ಫೀಲ್ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ ನಮಗೆ. ಬಟ್ ಈ ಸಾಂಗ್ನ ಆಡಿಯೋ ರಿಲೀಸ್ ಮಾಡೋದ್ರಿಂದ ನೀವು ಇಯರ್ಫೋನ್ ಯೂಸ್ ಮಾಡಿಕೊಂಡು ಕೇಳಿದಾಗ ಕಂಪ್ಲೀಟ್ಲಿ ನಿಮ್ಮ ಒಂದು ಬಾಡಿಲಿ ಒಂದು ವೈಬ್ರೇಷನ್, ಒಂದು ಪಾಸಿಟಿವ್ ವೈಬ್ರೇಷನ್ ನಿಜವಾಗ್ಲೂ ಫೀಲ್ ಆಗುತ್ತೆ. ಸೊ ಬರೀ ಈ ಸಾಂಗು ಸಿನಿಮಾಗೆ ಮಾತ್ರ ಅಲ್ಲ, ಯಾಕಂದರೆ ಈ ಸಾಂಗ್ ಬರೀ ಸಿನಿಮಾಗೆ ಸೀಮಿತವಾಗಿಲ್ಲ ಕೇಳಿದಾಗ ನನಗನ್ಸಿದ್ದು ಪರ್ಸ್ನಲಿ. ಸೊ ಇದು ಒಂದು ರೀತಿಯಲ್ಲಿ ಭಕ್ತಿ ಪ್ರಧಾನವಾದಂಥ ಸಾಂಗು. ಈ ಸಾಂಗು ಇನ್ನು ಮುಂದೆ ಎಲ್ಲ ಭಕ್ತಿ ಪ್ರಧಾನವಾದ ಸಾಂಗ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲಾಗಿರ್ಬೋದು, ಪ್ರತಿಯೊಂದು ಕಡೆ ಶುಭ ಸಮಾರಂಭಗಳಲ್ಲಿ ಇದನ್ನು ಮೆನ್ಷನ್ ಮಾಡಿ ಈ ಸಾಂಗನ್ನು ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಸಾಂಗ್ ಇಂಪ್ರೆಷನ್ ಕೊಟ್ಟಿರುವಂಥದ್ದು ನಾನು ಪರ್ಸ್ನಲಿ ಕೇಳಿದಾಗ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು, ಯಾರಾದ್ರಲ್ಲ ನಾನು ಹೇಳಿದ್ನಲ್ಲ ಎಕ್ಸ್ಪೀರಿಯನ್ಸ್ ಕಿವಿಲಿ ನೀವು ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿ, ಕಣ್ಣನ್ನು ಕ್ಲೋಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆ ಪಾಸಿಟಿವ್ ವೈಬ್ಸ್ ಬಾಡಿಲಿ ಆಗುವಂಥದ್ದು. ನಿಜವಾಗ್ಲೂ ವಿಡಿಯೋ ಸಾಂಗ್ ಬಿಟ್ಟಿದ್ರೆ ನಾನು ಆಗಲೇ ಹೇಳಿದಾಗೆ ಖಂಡಿತವಾಗ್ಲೂ ಫೀಲ್ ಆಗ್ತಿರ್ಲಿಲ್ಲ. ಬಟ್ ಆಡಿಯೋ ಒಂದು ರೀತಿಯಲ್ಲಿ ನಿಜವಾಗ್ಲೂ ವೈಬ್ರೇಷನ್ ಕೊಟ್ಟಿದೆ. ಆ್ಯಂಡ್ ಈ ಆಡಿಯೋ ಸಾಂಗ್ ಬಗ್ಗೆ ಮಾತಾಡೋದಾಯಿತು ಅಂದರೆ ಈ ಸಾಂಗು ಸಿನಿಮಾದಲ್ಲಿ ಯಾವಾಗ ಬರುತ್ತೆ ಅನ್ನೋದಾಯಿತು ಅಂದರೆ, ನಾವೆಲ್ಲ ಆಲ್ಮೋಸ್ಟ್ ಈಗ ಟ್ರೈಲರ್ ನೋಡಿದ್ದೀವಿ. ಟ್ರೈಲರಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ, ಸೀನ್ ಇದೆ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ಬೋದು. ಸೊ ಆ ಸೀನಲ್ಲಿ ಈ ಸಾಂಗ್ ಬರ್ಬೋದು, ಶಿವನ ಪೂಜೆಯನ್ನು ಮಾಡುವಂಥ ಸೀನ್ ಅದು. ಸೊ ಆ ಸೀನಲ್ಲಿ ಈ ಸಾಂಗ್ ಬರುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ ಆಗಿ ಹೇಳಬೇಕು ಅಂತಂದರೆ ಈ ಸಾಂಗ್ ಆಡಿಯೋದಲ್ಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಸಾಂಗ್ ಏನಾದರೂ ಸೆಕೆಂಡ್ ಸಾಂಗ್ ಏನಾದರೂ ವಿಡಿಯೋ ಫಾರ್ಮೆಟಲ್ಲಿ ಬರುತ್ತಾ ಅಂತಂದರೆ ಪ್ರಾಬಬ್ಲಿ ನನಗನ್ಸೋ ಪ್ರಕಾರವಾಗಿ ಇನ್ನು ಯಾವ ಸಾಂಗ್ ಕೂಡ ರಿಲೀಸ್ ಮಾಡಲ್ಲ. ಸೊ ಇನ್ ಗೋ ಟು ದ ಥಿಯೇಟರ್ ಆ್ಯಂಡ್ ಅಲ್ಲೇ ವಾಚ್ ಮಾಡಬೇಕು ಅನ್ನುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ. ಇನ್ನು ಬಿಟ್ವೀನ್ 3 ದಿನ ಉಳಿತು ಈಗ. ಸೊ ಪ್ರೀಮಿಯರ್ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ ಸಾಂಗು ವೈಬ್ರೇಷನ್ ಆಗಿ ಸಖತ್ತಾಗಿ ಬಂದಿರುವಂಥದ್ದು. ಸೊ ಆದಷ್ಟು ಎಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಈ ಸಾಂಗು ಆಲ್ಮೋಸ್ಟ್ ಎಲ್ಲ ಕಡೆಗೂ ಒಂದು ರೀತಿಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡಿದೆ. ಒಂದು ರೀತಿಯಲ್ಲಿ ಸಿನಿಮಾ ಓಪನಿಂಗಿಂತ ಮುಂಚೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಜೊತೆಗೆ ಓಪನಿಂಗ್ ಪಡ್ಕೊಂಡಿದೆ ಈ ಸಾಂಗು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಈ ಎಲ್ಲ ಕಾಂತಾರ ಚಾಪ್ಟರ್ 1ನಲ್ಲಿರುವಂಥ ಸಾಂಗ್ಗಳನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಆಲ್ಮೋಸ್ಟ್ ನಾವೆಲ್ಲ ಈಗ ಸಾಂಗ್ಸು ಪಾಪ್ಯುಲರ್ ಆಗಿರುತ್ತೆ, ಪಾಪ್ಯುಲರ್ ಆದಮೇಲೆ ಹೋಗಿ ಥಿಯೇಟ್ರಿಗೆ ಹೋಗಿ ಆ ಸಾಂಗ್ನ ಥಿಯೇಟ್ರಲ್ಲಿ ಹೋಗಿ ಫೀಲ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಯಾವುದೇ ಸಾಂಗ್ಗಳನ್ನು ಕೇಳಿದೆ ಡೈರೆಕ್ಟಾಗಿ ಸಿನಿಮಾ ನೋಡ್ತಾ ಇರುವಾಗ ಕಂಟಿನ್ಯೂಟಿ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿನೇ ಸಾಂಗನ್ನು ಕೇಳುವಂಥದ್ದು ಅದು ಇನ್ನೂ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ಲು. ಸೊ ನೋಡೋಣ ಆದಷ್ಟು ಬೇಗ ನೆಕ್ಸ್ಟ್ ಚಾಪ್ಟರ್ 1 ನೆಕ್ಸ್ಟ್ ಸಾಂಗ್ ಏನಾದರೂ ಬರ್ಬೋದಾ, ಏನು ಕತೆ ಗೊತ್ತಿಲ್ಲ. ಇನ್ನು 3 ದಿನ ಗ್ಯಾಪ್ ಇದೆ. ಸೊ ಪ್ರೀಮಿಯರ್ ಶೋಗೆ ಆ್ಯಂಡ್ ಪ್ರೀಮಿಯರ್ ಶೋ ಬಗ್ಗೆನೂ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಇವತ್ತು ಈವ್ನಿಂಗ್ ಒಳಗಡೆ ಓಪನ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಪ್ರೀಮಿಯರ್ ಶೋಸ್ ಎಲ್ಲ. ಸೊ ಅದೇನಾದರೂ ಸ್ವಲ್ಪ ಡಿಲೇ ಆಯಿತು ಅಂತಂದರೆ ನಾನು ಖಂಡಿತವಾಗ್ಲೂ ಅದಕ್ಕೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಮ್ಮ ಕಡೆ ಪ್ರೀಮಿಯರ್ ಓಪನ್ ಆಗಿಲ್ಲ ಅಂತ ಕೆಲವ್ರ ಕಡೆ ತುಂಬ ಜನ ಹೇಳ್ತಾ ಇದ್ದೀರಾ. ಆ್ಯಂಡ್ ಐಮ್ಯಾಕ್ಸಲ್ಲೂ ಕೂಡ ಓಪನ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ಟೈಮ್ ಲೈನ್ ಇರುತ್ತೆ, ಡೇ ಬೈ ಡೇ ಒನ್ ಬೈ ಒನ್ ಓಪನ್ ಆಗ್ತಾ ಹೋಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಪ್ರೀಮಿಯರ್ ಶೋ ಕೂಡ ಅವೈಲೇಬಲ್ ಇದೆ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ.
ತುಂಬ ಜನ ಕೇಳ್ತಾ ಇದ್ದೀರಾ ನನಗೆ ಪ್ರೀಮಿಯರ್ ಶೋ ಅಂತ. ಪ್ರೀಮಿಯರ್ ಶೋ ಖಂಡಿತವಾಗ್ಲೂ ಇದೆ, ವೇಟ್ ಮಾಡೋಣ. ಇವತ್ತು ಸಂಡೇ ಆಗಿರೋದ್ರಿಂದ ಈವ್ನಿಂಗ್ ತನಕ ವೇಟ್ ಮಾಡೋಣ. ಆ್ಯಂಡ್ ನಾಳೆ ಒಳಗಡೆ ಏನಾದರೂ ಒಂದು ಅಪ್ಡೇಟ್ ಬರುವಂಥ ಸಾಧ್ಯತೆ ಇಲ್ಲ, ಈವ್ನಿಂಗ್ ಒಳಗಡೆ ಏನಾದರೂ ಒಂದು ಅಪ್ಡೇಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆಗಾಗ ಆ್ಯಪ್ಸ್ಗಳನ್ನ ತೆಗೆದು ನೋಡ್ತಾ ಇರಿ, ನಾನು ಅದನ್ನಷ್ಟೇ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆಲ್ಲ. ಸೊ ಫೈನಲಿ ನೋಡೋಣ, ನಾಳೆ ಅದೇನೋ ಆಯಿತು ಅಂದರೆ ಅದಕ್ಕೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು ಅಂತ ಹೇಳ್ತಾ. ಆ್ಯಂಡ್ ನಿಮಗೆ ಅನಿಸ್ತು ಬ್ರಹ್ಮಕಲಶ ಸಾಂಗ್ ಬಗ್ಗೆ, ಆ್ಯಂಡ್ ನಾನು ಆಗಲೇ ಹೇಳಿದ್ದೀನಿ, ಇನ್ನೊಂದು ಸಲನೂ ಹೇಳ್ತೀನಿ. ಸೊ ನೀವು ಕಿವಿಯಲ್ಲಿ ಒಂದು ಇಯರ್ಫೋನ್ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ, ನಿಜವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು ನಿಮ್ಮ ಬಾಡಿಲಿ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಈ ಸಾಂಗ್ ಬಿಲ್ಡ್ ಆಗಿರುವಂಥದ್ದು ನನ್ನ ಪರ್ಸ್ನಲಿ ನನಗನ್ಸಿರುವಂಥದ್ದು ಫೀಲು. ಸೊ ನಿಮಗೆ ಹೇಗೆ ಅನ್ನಿಸ್ತು ಆಫ್ಟರ್ ಸಾಂಗ್ ನೋಡಿದ್ಮೇಲೆ, ಸೊ ನಾನು ಹೇಳಿದಂಗೆ ಮಾಡಿದ್ಮೇಲೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.